ಇವತ್ತು 60ನೇ ವಿಶ್ವ ಹೆಣ್ಮಕ್ಳ ದಿನಾಚರಣೆ. ನನ್ನ ತಾಯಿ, ನನ್ನ ಹೆಂಡತಿ, ಈ ಭೂಮಿ ತಾಯಿ, ನದಿ. ಇವತ್ತು ಬಹುಶಃ ಭಾರತ ದೇಶದಲ್ಲಿ ಎಲ್ಲ ನದಿಗಳ ಹೆಸರು ನಿಮ್ಗೆ ಗೊತ್ತಿರಲಿ. ಕೃಷ್ಣ ಅಲ್ಲ, ಕೃಷ್ಣೆ ಅದು. ಗಂಗಾ, ತುಂಗಾ, ನೇತ್ರಾವತಿ, ನರ್ಮದಾ, ಭದ್ರಾವತಿ, ಇದೆಲ್ಲ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂತಂದ್ರೆ, ಹೆಣ್ಣು ಒಂದು ಕಡೆ ಇರಲ್ಲ. ಅವಳು ಅತ್ತೆ ಮನೆ, ತವ್ರ ಮನೆ ಹುಡ್ತಾಳೆ, ಅತ್ತೆ ಮನೆಗೆ ಹೋಗ್ತಾಳೆ. ನದಿ ಕೂಡ ಇವತ್ತು ಹುಟ್ಟಿದ ಜಾಗದಲ್ಲಿ ಇರಲ್ಲ, ಅದು ಹೋಗ್ತಾ ಇರೋದು, ಹರಿತಾ ಇರ್ತದೆ. ಆಗ ಇಡೀ ಭಾರತ ದೇಶದಲ್ಲಿ, ಭಾರತ ಉದ್ದಕ್ಕೂ ಕನ್ಯಾಕುಮಾರಿಂದ ಕಾಶ್ಮೀರ ತನಕ ಎಲ್ಲ ನದಿಗಳ ಹೆಸರು ಹೆಣ್ಮಕ್ಳ ಹೆಸರಿಗಿದೆ. ಕಣ್ಣೀರಿದ್ದಾರೆ, ಕಣ್ಣೀರಾಗ್ತಾರೆ, ದಾರೆ ತೇಜಕ್ಕೆ ದಾರೆ ಎರಿತಾರೆ ಅಂತಂದ್ರೆ ಹೆಣ್ಮಕ್ಳು. ಒಂದು ಜಾಗದಲ್ಲಿ ಇರಲ್ಲ, ಅದು ಭೂಮಿ ತಾಯಿನೇ ಅದು ಸೃಷ್ಟಿಯಾಗಿರ್ತಕ್ಕಂಥದ್ದು. ಇವತ್ತು ಇಡೀ ನನ್ನ ಭಾರತಾಂಬೆನ, ಭಾರತ ದೇಶನ ಭಾರತಾಂಬ ಅನ್ನಲ್ಲ, ಭಾರತಾಂಬೆ ಅಂತ ಕರಿತೀವಿ. ಇವತ್ತು ಹೆಣ್ಣು, ಇವತ್ತು ಭವಿಷ್ಯ ಆ ಹೆಣ್ಣು ಇಲ್ಲದೆ ಆದ್ರೆ ಈ ಗಂಡು ಇರ್ತಾ ಇರ್ಲಿಲ್ಲ. ಸೃಷ್ಟಿಕರ್ತ ಹೆಣ್ಣು ಇರ್ತಾ ಇಲ್ಲ, ಹೆಣ್ಣಿಲ್ದೆ ಆದ್ರೆ ಇವತ್ತು ನಾವು ಯಾರು ಇರ್ತಾ ಇಲ್ಲ. ಪ್ರತಿ ಗಂಡಸಿನ ಯಶಸ್ಸು ಹಿಂದೆ ಖಂಡಿತವಾಗ್ಲೂ ಒಂದು ಹೆಣ್ಣಿದ್ದೇ ಇರ್ತಾರೆ. ಎಲ್ಲರ ಯಶಸ್ಸು ಹಿಂದೆ ಕೂಡ ನಾವು ಇದ್ದೇ ಖಂಡಿತ. ಬಹುಶಃ ನನ್ನ ತಾಯಿ ಹೆಚ್ಚಿನ ಸಕ್ಸಸ್ಗೆ ಕೂಲಿ ಮಾಡಿ ನನ್ನ ಜೊತೆ ಇದ್ರು. ಅದಾನಂತರ ನನ್ನ ಹೆಂಡತಿ ಇವತ್ತು ಎಷ್ಟೇ ಬಿಸ್ನೆಸ್ ಮಾಡ್ಬೇಕಾದ್ರೂ ನನ್ನ ಯಶಸ್ಸಿಗೆ ನನ್ನ ಕಾರಣ ನನ್ನ ಹೆಂಡತಿ ಅಂತ ಹೇಳ್ಬೋದು. ಯಾಕಂದ್ರೆ ಮಕ್ಕಳನ್ನ ಜವಾಬ್ದಾರಿ ವಹಿಸು ನನ್ನ ಆಚೆಗೆ ಬಿಟ್ಟು ಎಷ್ಟೊತ್ತಿಗೆ ಬಂದರೂ ಕೂಡ ಕಾಯ್ತಾ ಇರ್ತಾರೆ. ಇವತ್ತು ಆ ತರ ಇವತ್ತು ವಿಶ್ವ ಹೆಣ್ಮಕ್ಳ ದಿನಾಚರಣೆನ ತುಂಬಾ ವಿಜೃಂಭಣೆಯಿಂದ ಮುಳಬಾಗಿಲು ತಾಲೂಕಲ್ಲಿ ಆಚರಣೆ ಮಾಡಿದ್ವಿ. 2 ಕಾರ್ಯಕ್ರಮ ಮುಗಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ. ಬಹುಶಃ ಈ ಕಾಶಿಪುರಕ್ಕೆ ಬರ್ಬೇಕಾದ್ರೆ ಯಾಕೋ ದುರಂತ ಆಗುತ್ತಿಲ್ಲ. 3ನೇ ಡೇಟ್ ನಂದಿದ್ದು, 3ನೇ ಡೇಟು ಬರ್ಬೇಕಾದ್ರೆ ಎಸ್ ಎಂ ಕೃಷ್ಣ ಹೋಗ್ಬಿಟ್ಟ. ಅವತ್ತು ಎಸ್ ಎಂ ಕೃಷ್ಣ ಉದ್ಘಾಟನೆ ದಿವಸ ಅವತ್ತು ಎಸ್ ಎಂ ಕೃಷ್ಣ ಹೋಗ್ಬಿಟ್ಟ. ಮತ್ತೊಂದು ದಿವಸ ಏನೋ ಕಾರ್ಯಕ್ರಮ ಆಗಿ ಇಲ್ಲ, ಈ ಪುಣ್ಯಾತ್ಮ ಚೇಂಜ್ ಮಾಡ್ದ. ನಾವು ಇಲ್ಲಿ ಅಲ್ಲ, ಮೇಲ್ಮನೂರಿಗೆ ಹೋಗ್ಬೇಕು, ಬರಬೇಡಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಡು. ಬಹುಶಃ ನನಗೆ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು. ಅದೇನಂತ ಗೊತ್ತಿಲ್ಲ. ಇವತ್ತು ಈ ಮುಳಬಾಗಿಲು ತಾಲೂಕಲ್ಲಿ ಗಂಡಸರಿಗಿಂತ ಹೆಣ್ಮಕ್ಳು 7,000 ಜನ ಜಾಸ್ತಿ ಇದ್ದಾರೆ. ಗೊತ್ತಿದ್ಯಾ? ಗೊತ್ತಿಲ್ವಾ? ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಈ ಮುಳಬಾಗಿಲು ತಾಲೂಕಲ್ಲಿ 7,000 ಜನ ಜಾಸ್ತಿ ಇದ್ದಾರೆ. 7,000 ಜನ ಜಾಸ್ತಿ ಇದ್ದಾರೆ, ಹೌದಲ್ವಾ? ಕೊಟ್ಟು ಸಪಾಳಿ, ಅದಲ್ವ? ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಆ ಬಹುಶಃ ನನ್ನ ತಾಯಿದು ಒಂದು ಅಭ್ಯಾಸ ಇತ್ತು. ಪ್ರತಿ ವರ್ಷ ಕೂಡ ಒಂದು ತಾಯಿ ಮಾಲೆ ಹಾಕೊಂತ ಇದ್ರು. ಮೇಲ್ವರತ್ತೂರು ಒಂದು ಓಂ ಶಕ್ತಿ ಮಾಲೆ ಹಾಕೊಂತ ಇದ್ರು. ನನ್ನ ತಾಯಿ ಲಾಸ್ಟ್ ನನ್ನ ಎಲೆಕ್ಷನ್ ಇದ್ದಿದ್ದು 3-4 ತಿಂಗಳು ನನ್ನ ತಾಯಿ ಇದ್ದಿದ್ದು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು. 7 ವರ್ಷಗಳಿಂದ ಸತತವಾಗಿ ನನ್ನ ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ತಾಯಂದಿರು 50,000ರಿಂದ 60,000 ಹೆಣ್ಮಕ್ಳನ್ನ 7 ವರ್ಷಗಳಿಂದ ಸತತವಾಗಿ 600ರಿಂದ 700 ಬಸ್ಗಳಲ್ಲಿ ನಾನು ಮೇಲ್ಮರುತ್ತು ತಾಯಿ ಪ್ರವಾಸಕ್ಕೆ ಕಳಿಸ್ಕೊಡ್ತೀನಿ. ಅದು ನಿರಂತರವಾಗಿ ಕಳಿಸ್ತಾ ಇದ್ದೇನೆ. ಇವತ್ತು ಹೆಣ್ಮಕ್ಳು ಒಂದು ಯಾವುದೋ ಓಟ್ ಗಿಮಿಕ್ಕೋಸ್ಕರನೋ ಮತ್ತೆ ಇನ್ನೊಂದು ಗಿಮಿಕ್ಕೋಸ್ಕರನೋ ನಾನು ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು. ಇವತ್ತು ತಾಯಿ ಹೆಸರಲ್ಲಿ ನೀವು ಹೋಗಿ ಬನ್ನಿ ಅಂತ ಪ್ರತಿ ವರ್ಷ ಕೂಡ ಹೆಣ್ಮಕ್ಳನ್ನ, ಯಾಕಂದ್ರೆ ಹೆಣ್ಮಕ್ಳು ಮನೆ ಬಿಟ್ಟು ಹೋಗೋದೇ ತುಂಬಾ ರೇರು. ಒಂದು 2 ದಿವಸ ಹೋಗಿ ಬರ್ಲಿ, ಒಂದು ಪ್ರವಾಸ ಆದಂಗಿರ್ತದೆ, ತಾಯಿ ದರ್ಶನ ಮಾಡ್ದಂಗಿರ್ತದೆ ಬಿಟ್ಟು ಹೆಣ್ಮಕ್ಳನ್ನ ಪ್ರತಿ ಸಾರಿ ಕೂಡ ದಿಸ್ ಇಸ್ ನಾಟ್ 1 ಸಾರಿ 2 ಸಾರಿ ಮಾಡ್ಬಿಡ್ಬೋದು. ಒಂದು 7 ವರ್ಷ ಸತತವಾಗಿ ಎಲ್ಲರೂ ಕಾಯ್ತಾ ಇದ್ರು, ಇವನು ಎಲೆಕ್ಷನ್ ಗೆದ್ದೋಗ್ಬಿಟ್ಟಿದ್ದಾನೆ, ಮಾತು ಉಳಿಸ್ಕೊಂತಾನೆ ಇಲ್ಲ ಅಂದ್ಬಿಟ್ಟು. ನೋ, ನಾನು ಎಲೆಕ್ಷನ್ಗೋಸ್ಕರ ಮಾಡಿಲ್ಲ. ನನ್ನ ತಾಯಂದ್ರಿಗೆ ಮಾತು ಕೊಟ್ಟಿದ್ದೀನಿ, ಆ ಮಾತುಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಮುನಪ್ಪಣ್ಣವರು ಇದು ಇಟ್ಟಿದ್ದಾರೆ. ಒಂದು ಐಮಾಸ್ ಲೈಟು ಆಗಿದೆ, ಟೆಂಡರ್ಗೆ ಹೋಗಿದೆ. ವಿತಿನ್ 8 days 15 days ಒಳಗಡೆ ಐಮಾಸ್ ಲೈಟು ಫಿಕ್ಸ್ ಆಗುತ್ತೆ. ಈಗಾಗಲೇ ಇವಾಗ ಲೆಟರ್ ಕರೆದು ಆಲ್ರೆಡಿ 5,25,000 ವಾಟರ್ ಫಿಲ್ಟರ್ ಕಳಿಸಿದೀವಿ. ಬಲ್ಲ ಹರೀಶ್ ಅವರು ಆಲ್ರೆಡಿ ಕೊಟ್ಟು 3 ತಿಂಗಳಾಗಿದೆ. ಆ ಫೈಲ್ ಪುಟಪ್ ಮಾಡಿ ಇಒ ಹತ್ರ ಇದೆ. ಇದು ಏನು ಟೆಂಡರ್ಗೆ ಹಾಕಿದ್ದಾರೆ. ಟ್ರೆಂಡ್ ಆಗಿದ ಕೂಡಲೇ ನಿಮ್ಗೆ ವಾಟರ್ ಫಿಲ್ಟರ್ ಆಗ್ತದೆ. ಇನ್ನೊಂದು ಅಂಬೇಡ್ಕರ್ ಸಮುದಾಯ ಭವನ, ಈ ಕೂಡಲೇ ಅಂಬೇಡ್ಕರ್ ಸಮುದಾಯ ಭವನ 13 ಲಕ್ಷ ಶಾಂಕ್ಷನ್ ಆಗಿದೆ, ನಿಮ್ಗೆ ಹಾಕೊಡ್ತೀನಿ. ಸಮುದಾಯ ಭವನ ಹಾಕೊಡ್ತೀನಿ, ಓಕೆನಾ? ಸೊ ಇನ್ನೇನು ಕೇಳಿದ್ರಿ ನೀವು? ಸ್ಕೂಲ್ ಬಿಲ್ಡಿಂಗ್ ಸದ್ಯಕ್ಕೆ ಎಷ್ಟು ಮಾಡ್ಬೇಕಾಗುತ್ತೆ ನಾನು ಅದು ನನ್ನ ಅನುದಾನವನ್ನು ನೋಡಿ, ಮಾರ್ಚ್ 31ಕ್ಕೆ ಅನುದಾನವನ್ನು ನೋಡಿ ಮುಂದಿನ ವರ್ಷದ ಅನುದಾನದಲ್ಲಿ ನಾನು ಹಾಕೊಡ್ತೀನಿ. ಒಂದು ಬಿಲ್ಡಿಂಗ್, ಒಂದು ಕೊರಡಿ ಮಾತ್ರ ಹಾಕೊಡ್ತೀನಿ. 2 ಆಗಲ್ಲ, 1 ಕೊರಡಿ ಮಾತ್ರ ಹಾಕೊಡ್ತೀನಿ. ಕೊಟ್ಟು ಮಾತನ್ನ ತಪ್ಪು ಅಂತಕ್ಕಂಥ ಮಗ ಈ ಸಮೃದ್ಧಿ ಅಲ್ಲ, 100% ಅಲ್ಲ, ಅದಲ್ವಾ? ಹಾಯ್ ಉಂಡು ನಿಮ್ಗೆಲ್ಲ ಗೊತ್ತಿಲ್ಲ. ನಾನು ಕಾಂಗ್ರೆಸ್ ಅಲ್ಲ, JDS ಅನ್ನು. ಅನುದಾನ ಬರಲ್ಲ ನನಗೆ, ಆಯ್ತಲ್ವಾ? ಸೊ ಅದರಿಂದ ಅವ್ರು ಕೊಟ್ಟಿದ್ದು ನಾವು ತಗೊಬೇಕು. ನಮ್ಮನೇಲಿ ಊಟ ಮಾಡೋಕ್ಕೂ ಬೇರೆಯವ್ರ ಮನೇಲಿ ಊಟ ಮಾಡೋಕ್ಕೂ ತುಂಬಾ ಆಸೆ ಇರ್ತದೆ. ನಮ್ಮನೇಲಿ ಒಬ್ಬಟ್ಟು ಬೇಕಾದ್ರೆ ಇನ್ನೊಂದು ಸಿ ಹಾಕು ಅಂತ ಕೇಳ್ಬೋದು, ಬೇರೆಯವ್ರು ಹಾಕು ಅಂತ ಕೇಳಕ್ಕಾಗುತ್ತಾ? ಅವ್ರು ಏನ್ ಕೊಡ್ತಾರೋ ಅದ್ ನಾನು ತಿನ್ಬೇಕಾಗುತ್ತೆ. ಇವತ್ತು ನನಗಿರ್ತಕ್ಕಂಥ ಪಾಸ್ಟ್ಗೆ, ನನಗಿರ್ತಕ್ಕಂಥ ಕಾಳಜಿಗೆ ಬಹುಶಃ ಸರ್ಕಾರ ಸಿಕ್ಕಿದ್ರೆ ಅದ್ ಕಥೆ ಬೇರೆ ಮಾಡ್ತಾ ಇದೆ ಮಾಡುವಾಗ. ಬಟ್ ಇಲ್ವೇ, ಅವ್ರು ಕೊಟ್ಟಿದ್ದು ನಾವು ತಗೊಂಡ್ ಮಾಡ್ಬೇಕಾಗುತ್ತೆ. ಅದರಿಂದ ನಾನು ಬಾಲಸ್ನೇಹಿ ಅಂಗನವಾಡಿ ಕೇಂದ್ರ ಕಾಶಿಪುರದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದಿರಿ. ನಾನು ಸಿಡಿಪ್ ಅವ್ರಿಗೆ ಹೇಳ್ತಿದ್ದೀನಿ, ಎಲ್ಲಾ ಕಡೆ ಹಿಂಗೆ ಮಾಡಿ, ಎಲ್ಲಾ ಕಡೆನೂ ತಂದು ಕೊಡೋ ಜವಾಬ್ದಾರಿ ನಿಮ್ದು, ಮಾಡೋ ಜವಾಬ್ದಾರಿ ನಿಮ್ದು, ಆಯ್ತಲ್ವಾ? ಎಲ್ಲಾ ಕಡೆ ಹಿಂಗೆ ಮಾಡಿ ತುಂಬಾ ಅದ್ಭುತವಾಗಿ. ಇದು ಬಹುಶಃ ಅಂಗನವಾಡಿ
ಸ್ಕೂಲ್ ತರ ಕಾಣಿಸ್ತದೆ, ಮನೆ ತರ ನನಗೆ ಫೀಲ್ ಆಗ್ತದೆ, ದೇವಸ್ಥಾನ ಇದ್ದಂಗೆ ಫೀಲ್ ಆಗ್ತದೆ. ತುಂಬಾ ಅಚ್ಚುಕಟ್ಟಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು ನನಗೆ. ಬಿಲ್ಡಿಂಗ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಅದರಿಂದ ಇನ್ನೊಬ್ಬರ ವ್ಯಕ್ತಿ ನೆನೆಸ್ಕೊಬೇಕು. ಸಾಕಷ್ಟು ಸಮಾಜ ಸೇವೆ, ನನ್ನ ಜಾತಿಯ ನಾಯಕ ಅಂತ ಹೇಳ್ಬೋದು, ಹೋರಾಟಗಾರ ಅಂತ ಹೇಳ್ಬೋದು, ಸಂಘಟನೆಗಳಲ್ಲಿ ಹೋರಾಟದಲ್ಲಿ ತುಂಬಾ ಮುಂದುವರಿತಾ ಇದ್ರು. ನಿಮ್ಗೆ ಗೊತ್ತಿರ್ಬೋದು, ನನಗೆ ನನ್ನ ಒಂದು ಡಿಗ್ರಿ ಕಾಲೇಜಿಂದನೂ ಅವ್ರು ನನ್ನ ಹೆಸರು ಸಿಕ್ಕಾಪಟ್ಟಿ ಕೇಳ್ತಾ ಇದ್ದೆ. ಕಾಶಿಪುರ ರಾಮಕೃಷ್ಣಪ್ಪ ಅಂತಂದ್ರೆ ಅದು ಕಥೆನೇ ಬೇರೆ ಇರ್ತಾ ಇತ್ತು. ಹೋರಾಟಗಾರ, ಹೋರಾಟಗಾರ, ದಲಿತ ಸಂಘ ಹೋರಾಟಗಾರ. ಸೊ ಬಹುಶಃ ಅವ್ರು ನಮ್ಮ ಮುಂದೆ ಇಲ್ಲ. ಅವ್ರು ಆಶಿರ್ತಕ್ಕಂಥ ಆಶೆಗಳು ಮತ್ತು ಅವರ ಕನಸುಗಳು ಖಂಡಿತವಾಗ್ಲೂ ನೆರವೇರುತ್ತೆ, ನಾವು ನೆರವೇರಿಸ್ತೀವಿ ಅಂತ ಹೇಳ್ತಾ, ಯಾಕಂದ್ರೆ ಅದರಲ್ಲಿ ಹುಟ್ಟಿ ನಾವು ಕೂಡ ನಿಮ್ಮ ಆಶೆಗಳನ್ನ ನಾವು ಬದುಕ್ತೀವಿ, ನೆರವೇರಿಸ್ತೀವಿ ಅಂತ ಹೇಳ್ತಾ, ಇವತ್ತು ನಮ್ಮನ್ನೆಲ್ಲ ಕರೆದು, ಇವತ್ತು ಎಲ್ಲ ಪುಟಾಣಿಗಳ ಮಧ್ಯೆ, ನಮ್ಮೆಲ್ಲ ಮಕ್ಕಳ ಮಧ್ಯೆ ನಮ್ಮನ್ನೆಲ್ಲ ಇವತ್ತು ಬರಮಾಡಿ ನಿಮ್ ಜೊತೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಈ ಕಾರ್ಯಕ್ರಮ ಆಲ್ರೆಡಿ ಬಲ್ಲಾರಸ್ತೆ ಆಗಿದೆ. ಇದಕ್ಕೆ ಹೋಗಿದೆ, ಏನು ಟೆಂಡರ್ಗೆ ಹೋಗಿದೆ. ಸೊ ಆಲ್ಮೋಸ್ಟ್ 125 ಕಿಲೋಮೀಟರ್ ಟೆಂಡರ್ ಕಳ್ಸಿದ್ದೀನಿ ಮುಳಬಾಗಲ್ ತಾಲೂಕಲ್ಲಿ. ಬಹುಶಃ ನಾನು ಹೋಗೋ ಒಳಗಡೆ ಎಲ್ಲೂ ಒಂದು ಟ್ಯಾಪಿಲ್ ಕಾಣಿಸ್ಬಾರ್ದು. ಎವ್ರಿಥಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಖಂಡಿತವಾಗ್ಲೂ ಹೋಗ್ತೀನಿ. ಏನು ನನ್ನನ್ನು ನೆಚ್ಚಿ 1 ಲಕ್ಷ ಜನ ಓಟ್ ಹಾಕಿ ನನಗೆ ಗೆಲ್ಸಿದ್ರೆ ಖಂಡಿತವಾಗ್ಲೂ ಸರ್ಕಾರ ಇರ್ಲಿ ಇಲ್ಲದೆ ಹೋಗ್ಲಿ, ನನಗೆ ಅರ್ಥವಾಗುತ್ತಾ ಹೋರಾಟ ಮಾಡ್ತಕ್ಕಂಥ ಸೆಷನ್ ಹೋರಾಟ ಹಕ್ಕಿದೆ. ಅದನ್ನ ಹಕ್ಕನ್ನು ಹೋರಾಟ ಮಾಡಿ ಕೂಗಿ ಏನೇನ್ ಮಾತಾಡ್ಬೇಕು ಎಲ್ಲವನ್ನು ಮಾತಾಡಿ ನಾನು ತಗೊಂಬಂದು ಅಭಿವೃದ್ಧಿ ಮಾಡಿ ಹೋಗ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಮತ್ತೊಮ್ಮೆ ಎಲ್ಲ ನನ್ನ ತಾಯಂದಿರಿಗೆ, ಎಲ್ಲ ನನ್ನ ಕೂತಿರ್ತ ನನ್ನ ಅಕ್ಕ ತಂಗಿನ ತಾಯಂದಿರಿಗೆ ವಿಶ್ವ ಹೆಣ್ಮಕ್ಳ ದಿನ ಶುಭಾಶಯಗಳು ಅಂತ ತಿಳಿಸ್ತಾ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಪಕ್ಕದಲ್ಲಿ ಹೇಳ್ಬಿಟ್ಟು ನನ್ನ ಗಂಡ ಅವನು ಹೇಳ್ಬಿಟ್ಟು ಥ್ಯಾಂಕ್ಸ್ ಅನ್ಕಡೆ. ಓಕೆ, ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳ ಬಗ್ಗೆ ಒಂದು ಮಾತು ಹೇಳ್ತೀನಿ, ತಿಳ್ಕೊಂಬೇಡಿ. SLC ಮಕ್ಕಳು, PUC ಮಕ್ಕಳು, ಟರ್ನಿಂಗ್ ಆಫ್ 2 years. ನಾನು ಅವಾಗಲೊಂದು ಮಾತು ಹೇಳ್ತಾ ಇದ್ದೀನಿ, ನಮ್ಮ ಲಾಯರ್ ಸಾಹೇಬ್ರು ಅವಾಗಲೊಂದು ಮಾತು ಹೇಳ್ತಾ ಇದ್ರು, ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ರೋಗಿ ಹೆಚ್ಚು ಕಡಿಮೆ ಆಗ್ತಾನೆ. ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ರೋಗಿ ಹೆಚ್ಚು ಕಡಿಮೆ ಆಗ್ತಾನೆ. ಒಬ್ಬ ಲಾಯರ್ ತಪ್ಪು ಮಾಡಿದ್ರೆ ಕೇಸ್ ಹೆಚ್ಚು ಕಡಿಮೆ ಆಗ್ತದೆ, ಜೀವನ ಆಗಲ್ಲ, ಕೇಸ್ ಹೆಚ್ಚು ಕಡಿಮೆ ಆಗ್ತದೆ. ಆದ್ರೆ ಒಂದು ಮಗು ತಪ್ಪು ಮಾಡಿದ್ರೆ, ಒಂದು ಟೀಚರ್ ತಪ್ಪು ಮಾಡಿದ್ರೆ ಸಮಾಜ ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕೆ ನೀವು ಇರ್ತಕ್ಕಂಥ ಹೆಜ್ಜೆ, ನೀವು ಮಾಡ್ತಕ್ಕಂಥ ಒಂದು ಕನಸು ದೃಢವಾಗಿರ್ಲಿ, ಸದೃಢವಾಗಿರ್ಲಿ. ನಾನು ಮುಟ್ತೀನಿ, ನನ್ನ ಗೋಲ್ ನಾನು ಸೆಟ್ ಮಾಡ್ಕೊಳ್ಳಿ. ಗೋಲ್ ಅನ್ನೋದು 3 ಗೋಲ್ ಇದೆ: ಅಪ್ಪರ್ ಗೋಲು, ಮಿಡ್ಲ್ ಗೋಲು, ಶಾರ್ಟ್ ಗೋಲು. ಎಲ್ಲ ಹೇಳ್ತಾರೆ, ಪ್ರತಿಯೊಬ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ನೀನ್ ಏನಾಗಬೇಕಾ, ವಿರಾಟ್ ಕೊಹ್ಲಿ ಆಗ್ಬೇಕು ಅಂತ ಹೇಳ್ತಾನೆ. ಏನಾಗಬೇಕಾ, ವಿರಾಟ್ ಕೊಹ್ಲಿ ಆಗ್ಬೇಕು ಅಂತ ಹೇಳ್ತಾನೆ. ಸದ್ಯಕ್ಕೆ ವಿರಾಟ್ ಕೊಹ್ಲಿ ಬೇಕು ಏನ್ ಮಾಡ್ಬೇಕು, ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು, ಅಂಡರ್ 19 ಆಡ್ಬೇಕು, ಅಂಡರ್ 11 ಆಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಆ ಸ್ಪೋರ್ಟ್ಸ್ಗೆ ಒತ್ತು ಕೊಡ್ಬೇಕು. ಗಂಡು ಮಕ್ಳು ಇನ್ ಸ್ವಲ್ಪ ಮುಂದಕ್ಕೆ ಏನ್ ಬೇಕಾ, ಐಶ್ವರ್ಯ ಹೆಂಡತಿ ಆಗ್ಬೇಕು ಅಂತ ಕೇಳ್ತಾರೆ, ಅದಲ್ವಾ? ಸೊ ಅದಕ್ಕಿಂತ ಮುಂಚೆ ಏನಾಗಬೇಕು, ನೀನು ಓದ್ಬೇಕು. ನನ್ನ ಟಾಸ್ಕ್ ಏನು, ನನ್ನ ಶಾರ್ಟ್ ಗೋಲು ಈ ವರ್ಷ ಹೈಸ್ಕೂಲಲ್ಲಿ 10th ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು. ನೀನ್ ಎಲ್ಲೇ ಹೋದ್ರು, ಹೇಗೆ ಹೋದ್ರು, ಫಸ್ಟ್ ಕೇಳೋದು ನೀವು ಹೈಸ್ಕೂಲ್ ಮಾರ್ಕ್ಸ್ ಅಂದ್ರೆ 10th ಮಾರ್ಕ್ಸ್. ನಾನು ಇಷ್ಟು ಹೊಡಿಲೇಬೇಕು ಅನ್ನೋದು ನಿನ್ ಗೋಲ್ ಸೆಟ್ ಮಾಡ್ಬೇಕು. ನೆಕ್ಸ್ಟ್ ಅಪ್ ಮಿಡ್ಲ್ ಗೋಲ್ PUC ಆಯ್ತಲ್ವಾ? ನೆಕ್ಸ್ಟ್ ಇದು ಅಪ್ಪರ್ ಗೋಲ್, ನಿನ್ ಅಪ್ಪರ್ ಗೋಲ್ ಜಾಬ್. ಈ SLC ಮತ್ತು PUC ಶಾರ್ಟ್ ಗೋಲ್ ಅಂಡ್ ಮಿಡ್ಲ್ ಗೋಲ್ 2 ಹೊಡ್ಕೊಂಡ್ರೆ ಅಪ್ಪರ್ ಗೋಲ್ನ ಈಜಿ ಹೊಡ್ಬೋದು. ನಾವೇನ್ ಮಾಡ್ತೀವಿ, ನಿನ್ಗೆ ಏನ್ ಮಾಡ್ಬೇಕು ಅಂದ್ರೆ ಬೆಂಚ್ ಕಾರ್ಬೇಕು ಅಂತ ಹೇಳ್ತಾರೆ. ಸದ್ಯಕ್ಕೆ ಒಂದು ಸೈಕಲ್ ಇರಲ್ಲ. ಇಸ್ ಅ ವಾಂಟ್ಸ್, ನಾಟ್ ಫಾರ್ ಡ್ರೀಮ್ಸ್. ಜಸ್ಟ್ ನೀಡ್ ಎ ವಾಂಟ್ಸ್. ನಮ್ಗೆ ಏನ್ ಬೇಕು, ಅವಶ್ಯಕತೆ ಬೇಕು. ಇವಾಗ ಅವಶ್ಯಕತೆ ಏನ್ ಬೇಕು, ನನ್ ಸ್ಕೂಲ್ ಹೋಗ್ಲಿಕ್ಕೆ ಬೈಕ್ ಬೇಕು, ಇಲ್ಲ ಏನ್ ಬೇಕು, ಸೈಕಲ್ ಬೇಕು. ಅದಕ್ಕೆ ಹೊರಬೇಕು. ನಿನ್ಗೆ ಏನ್ ಬೇಕು ಅಂದ್ರೆ ಬೆಂಚ್ ಕಾರ್ ಬೇಕು ಅಂತ ಹೇಳಿ ಆಗುತ್ತಾ? ಆಗಲ್ಲ. ಜಸ್ಟ್ ಯು ನೀಡ್ ಎ ವಾಂಟ್ಸ್. ನನ್ಗೆ ಬೇಕಾಗಿದ್ದು ಈಗ ವಾಂಟ್ಸ್ ಬೇಕು ಅಂದ್ರೆ ನನಗೆ ಅವಶ್ಯಕತೆಗಳು ಬೇಕು. ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡ್ಕೊಂಡ್ರೆ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಬಹುದು. ಯಾವತ್ತು ನೀವು ಗೋಲ್ ಸೆಟ್ ಮಾಡ್ಕೊಳ್ಳೋದ್ರೆ ಪೈಸಾ ನೀವು ಓದ್ಬೇಕು. 6 ಸಬ್ಜೆಕ್ಟ್ ಇದೆ. ಕಂಪ್ಲೀಟ್ ಶಾರ್ಟ್ ಗೋಲ್ 2 ಸಬ್ಜೆಕ್ಟ್ ನ ಶಾರ್ಟ್ ಗೋಲ್, 2 ಶಾರ್ಟ್ ನ ಅಪ್ಪರ್ ಗೋಲ್, ಮಿಡ್ಲ್ ಗೋಲ್. ಅಪ್ಪರ್ ಗೋಲ್ ನ ನೀವು ಯಾವ ಟಪ್ ಇರುತ್ತೆ ಅಂದ್ರೆ ಅಪ್ಪರ್ ಗೋಲ್ ಇಟ್ ಮಾಡ್ಕೊಬೇಕು. ಯಾಕಂದ್ರೆ ಎಕ್ಸಾಮ್ ಟೈಮಲ್ಲಿ ಅಪ್ಪರ್ ಗೋಲ್ ಓದ್ಬೇಕು. ಅದು ನೀವು ಎಲ್ಲ ನಾವೇನ್ ಮಾಡ್ತೀವಿ, ಉಲ್ಟಾ ಮಾಡ್ತೀವಿ. ಅದರಿಂದ ಮಕ್ಕಳಾದರೂ ಕೂಡ ನೀವು ಗೋಲ್ನ ನೀವು ಡಿಫ್ರೆಂಟ್ ಆಗಿ ಸದೃಢ ಸೆಟ್ ಮಾಡ್ಕೊಳ್ಳಿ. ಸೊ 110% ದ ವೀನ್ಯ ಬಿಕಮ್, ನೀವು 100% ನ ರಿಸಲ್ಟ್ ತಗೊಂಬೋದು. ಇದು ನನಗೊಂದು ದೊಡ್ಡ ಆಸೆ ಇದೆ. ಎಲ್ಲಾ ತಾಲೂಕುಗಳಿಗಿಂತ, ಜಿಲ್ಲೆ ಎಲ್ಲಾ ತಾಲೂಕುಗಳಿಗಿಂತ ನನ್ನ ತಾಲೂಕು ಮಕ್ಕಳು ಈ ಸರಿ ಫಸ್ಟ್ ಬರ್ಬೇಕನ್ನೋದೇ ನನ್ನ ಗುರಿ. ಅದಕ್ಕೋಸ್ಕರನೇ ನಾನು ಡಿಫ್ರೆಂಟ್ ಕ್ಲಾಸಸ್ ನ ಇದ್ ಮಾಡ್ತಾ ಇದೀವಿ. SLC ಮಕ್ಕಳಿಗೆ 6 ರಿಂದ 8 ಗಂಟೆವರೆಗೂ ಬಿಡ್ತಾ ಇಲ್ಲ. ಅದಾದ್ಮೇಲೆ ಇದೇ ಶುಕ್ರವಾರ 14ನೇ ತಾರೀಕು ಎಲ್ಲಾ ಒಂದು ಹೆಡ್ ಮಾಸ್ಟರ್ ಮೀಟಿಂಗ್ ಕರ್ತಿದ್ದೀನಿ. ಏನೇನ್ ಮಾಡಿದಿರಿ ಎತ್ ಮಾಡಿ ರಿಪೋರ್ಟ್ ಕೊಡ್ಬೇಕು. ಯಾಕಂದ್ರೆ ಹೈಸ್ಕೂಲ್ ಮಾಸ್ಟರ್ಗಳು, ಹೆಡ್ ಮಾಸ್ಟರ್ಗಳು ಅವರ ಮಕ್ಕಳಂತೆ ನಮ್ಮ ಮಕ್ಕಳನ್ನ ಬೇರೆಯವ್ರ ಮಕ್ಕಳನ್ನ ಯಾವಾಗ ಕಾಣ್ತೀವಿ, ಆ ಸ್ಕೂಲ್ ತುಂಬಾ ಸದೃಢವಾಗುತ್ತೆ ಅಂತ ಹೇಳ್ತಾ, ಸಾಕಷ್ಟು ಜನ ಮಕ್ಕಳಿರೋದಕ್ಕೆ ಒಂದು ದೊಡ್ಡ ಮಟ್ಟಿಗೆ ಗೋಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅವಕಾಶ ಸಿಕ್ಕಿದ್ದಕ್ಕೆ, ಅವಕಾಶ ನೀವು ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ. ನಮಸ್ಕಾರ.